Wow, welcome to our home. ಹೇ ಗೈಸ್, ನಾನು ವೈಶಾಲಿ. ಆರ್ಡಿನರಿ ಇಲ್ಲ, ಲಿಟಲ್ ಬಿಟ್ ಎಕ್ಸ್ಟ್ರಾರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೈಶು ಆನಂದ್ ಲಾಕ್ಸ್ಗೆ ಸ್ವಾಗತ. ಸೊ ಇವತ್ತು ನಾವು ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ತುಂಬ ಒಳ್ಳೆಯ ದಿನ, ಅಕ್ಷಯ ತೃತೀಯ, ಬಸವ ಜಯಂತಿ. ಸೊ ನಾವು ಇವತ್ತು ಹೊಸದಾಗಿ ಒಂದೇನೋ ಹೊಸದು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀವಿ. ಸೊ ಅದೇ ರೈಡರ್ ಬೈಕ್ ಇವತ್ತೇ ಹೋಗಿ ಬುಕ್ ಮಾಡಿ, ಇವತ್ತೇ ಎಷ್ಟು ಚಲೋ, ಎಷ್ಟು ಲಕ್ಕಿ ಅಂತಂದ್ರೆ ಯಾವ್ದು ಕಲರ್ ಬೇಕಾಗಿತ್ತಲ್ಲ ನಮ್ಗೆ ಸೇಮ್ ಕಲರ್ ಬೈಕ್ ಸಿಕ್ತು ನಮಗೆ. ಲೈಕ್ ನಮ್ಮದು ಕಾರ್ ಯಾವ ಥರ ಕಲರ್ ಇತ್ತಲ್ಲ, ಸೇಮ್ ಕಲರ್ ಬೈಕ್ ತೊಗೋಬೇಕಂತ ನಮ್ಮ ಸರ್ ಆಸೆ ಇತ್ತು. ಸೊ ಸೇಮ್ ಕಲರ್ ಬೈಕ್ ನಮಗೆ ಸಿಕ್ತು. ಎಲ್ಲ ಇನ್ಸ್ಟ್ರಕ್ಷನ್ಸ್ ಇತ್ತು, ಎಲ್ಲ ಅಮೌಂಟ್ ಪೇ ಮಾಡಿದ್ವಿ. ಸೊ ಫೈನಲಿ ನಮ್ಮ ಸರ್ ಗಾಡಿನ ಹತ್ತೇ ಬಿಟ್ಟರು. ಸೊ ಆ್ಯಕ್ಚುಲಿ ಅಲ್ಲೇ ಪೂಜೆ ಮಾಡಬೇಕಿತ್ತು, ಅಲ್ಲಿ ಮಾಡಬಾರ್ದು ಅಂತೇಳಿ. ಸೊ ಡೈರೆಕ್ಟ್ ಇವರು ಫಸ್ಟ್ ಟೈಮ್ ಗಾಡಿ ಮ್ಯಾಗ ಹತ್ತಿ ಡೈರೆಕ್ಟ್ ನಾವು ಟೆಂಪಲ್ ಹೋದ್ವಿ. ಸೊ ಟೆಂಪಲ್ ಅಲ್ಲಿ ಕರ್ಕೊಂಡು ಹೋಗಿ, ಸೊ ನಾವೆಲ್ಲ ದೇವ್ರ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು, ಸೊ ಅರ್ಚಕರ ಕಡೆಯಿಂದನೇ ಪೂಜೆ ಮಾಡಿಸ್ಬೇಕಂತ ಇವ್ರದ್ದಿತ್ತು. ಸೊ ಎಲ್ಲ ಪೂಜೆಗೆ ಏನೇನು ಸಾಹಿತ್ಯ ಬೇಕು ಎಲ್ಲನೂ ಆಲ್ರೆಡಿ ತೊಗೊಂಡು ಬಂದಿದ್ರು. ಸೊ ನಾವು ಶಾಂತಿಯಿಂದ ದೇವ್ರ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ, ಸೊ ಆಂಜನೇಯನ ದರ್ಶನ ತೊಗೊಂಡಿವಿ. ಅಲ್ಲೇ ನಾಗಪ್ಪ ಇದ್ದ, ನವಗ್ರಹ ಶಕ್ತಿಗಳಿದ್ದು. ಸೊ ಎಲ್ಲರದ್ದು ದರ್ಶನ ತಗೊಂಡು ಇಬ್ಬರು ಸೊ ಅರ್ಚಕರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಎಲ್ಲ ಆಲ್ರೆಡಿ ಪೂಜೆ ಸಾಮಾನು ತೊಗೊಂಡು ಬಂದಿದ್ರು ಇವರು. ಸೊ ಅಲ್ಲೇ ಕರೆಕ್ಟ್ ದಿಕ್ಕಿಗೆ ಗಾಡಿ ನಿಂದಿರಿಸಿ ಮುಖ ಮಾಡಿ, ಸೊ ಪೂಜೆ ಎಲ್ಲ ನೀಟಾಗಿ ಮಾಡಿದರು. ಲೇಟಾಗಿತ್ತು ಆಲ್ರೆಡಿ. ಸೊ ಸ್ವಲ್ಪ ಸಣ್ಣಗೆ ಮಳೆನೂ ಬರ್ತಿತ್ತು. ಹಾಗೆ ಕ್ಲೈಮೇಟ್ ಅಂತೂ ಫುಲ್ ಮಸ್ತ್ ಇತ್ತು. ಸೊ ಫುಲ್ ಪಾಸಿಟಿವ್ ವೈಬ್ಸ್ಲೆ ಸೊ ಮಸ್ತಾಗಿ ಪೂಜೆ ಮಾಡಿಸ್ಕೊಂಡ್ವಿ ಅರ್ಚಕರ ಕಡೆಯಿಂದ. ಸೊ ಅರ್ಚಕರ ಕಡೆಯಿಂದನೇ ಪೂಜೆ ಮಾಡಿಸ್ಬೇಕಂತ ಇವರಿಗಿತ್ತು. ಸೊ ಅವ್ರ ಕಡೆಯಿಂದನೇ ಪೂಜೆ ಆಯಿತು. ಯಾರಾದರೂ ರೈಡರ್ ಬೈಕ್ ಯೂಸ್ ಮಾಡ್ತಿದ್ರಂದ್ರೆ ಇದೆಲ್ಲ ಹೆಂಗಿರುತ್ತೆ, ಫ್ಯೂಚರ್ಸ್ ಇಷ್ಟ ಆಗಿದೆ ನಿಮ್ಗೆ, ಅವರೇ ಜಸ್ಟ್ ಕೊಡುತ್ತೆ. ಸೊ ನಮಗೆಲ್ಲ ಶೋರೂಮ್ದವ್ರು ಹೇಳಿದ್ದಾರೆ. ಸೊ ನಾವು ಬೇರೆದವ್ರು ತೊಗೊಂಡಿರೋದನ್ನು ಲೈಕ್ ಸ್ವಲ್ಪ ಫೀಡ್ಬ್ಯಾಕ್ಸ್ ತೊಗೊಂಡೇ ಪರ್ಚೇಸ್ ಮಾಡಿರೋದು. ಸೊ ನಿಮಗೆಲ್ಲರಿಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರಲ್ಲ, ಸೊ ಕಲರ್ ಹೆಂಗೆ ಇಷ್ಟ ಆಯಿತಾ ನಿಮಗೆಲ್ರಿಗೆ, ಸೊ ರೈಡರ್ ಬೈಕ್ ಒಳ್ಳೇದಿದೆ ಅಂತ. ಸೊ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಕಮೆಂಟ್ ಮಾಡ್ಬೋದು, ನೋ ಇಶ್ಯೂ. ಸೊ ಮಸ್ತಾಗಿ ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ. ಸೊ ವಿನಾರನ ತೊಗೊಂಬಂದಿದ್ರು, ಬೈಕಿಗೊಂದು ವಿನಾರ ತೊಗೊಂಬಂದಿದ್ರು, ಹಾಗೆ ದೇವಸ್ಥಾನದಲ್ಲಿದ್ದು ದೇವ್ರಿಗೆ ಒಂದು ವಿನಾರ ತೊಗೊಂಡು ಬಂದಿದ್ರು. ಸೊ ಎಲ್ಲ ಅರ್ಚಕರೇ ಮಾಡಿದರು ಮಸ್ತಾಗೆ. ಸೊ ಫಸ್ಟ್ ಅರ್ಚಕರೇ ಮಾಡಿದರು ಪೂಜೆ ಎಲ್ಲ ಮುಗಿದ ತಕ್ಷಣ ಇವರು ಫಸ್ಟ್ ಬೈಕ್ ಹತ್ತಿದ್ದು ಇವರೇ ಅಲ್ಲಿಂದ ಇಲ್ಲಿ ತೊಗೊಂಡು ಬಂದಿರೋದು. ಸೊ ಪೂಜೆ ಆದಮೇಲೂ 2 ಲಿಂಬೆಹಣ್ಣು ಕೆಳಗಡೆ ಇಟ್ಟು ಫಸ್ಟೇ ತೆಂಗಿನಕಾಯಿ ಎಲ್ಲ ಹಿಂಗೆ ಅದು ಇದು ಗಾಡಿ ಮೇಲ್ಗಡೆಯಿಂದನ ಇಳಿಸಿ ಹಾಕಿ, ಸೊ ತೆಂಗಿನಕಾಯಿ ಒಡೆದ್ರು, ಸಿಡಿಗಾಯಿ ಒಡೆದು, ಸೊ ಆಮೇಲೆ ನಿಂಬೆನ ಹಣ್ಣು ಇಟ್ಟರು, ಹಿಂದೊಂದು ಮುಂದೊಂದು ಆಗಬೇಕಲ್ಲ ಎಲ್ಲ. ಸೊ ಕರೆಕ್ಟಾಗಿ ಪೂಜೆ ನೆರವೇರಿಸ್ಕೊಟ್ರು ನಮಗೆ. ಬೇರೆ ಅದು ಪದ್ಧತಿ ಐತಿ ನಮ್ದು ಹಿಂದೂ ಸಂಪ್ರದಾಯ ಅಂದ್ರೆ. ಅಲ್ಲ ಅದ ಇಲ್ರಿ, ಇರಲಿ ಮಾಡಿ ಹಾಂ
ಸ್ಟ್ಯಾಂಡ್ ತೆಗೀರಿ. ಸೊ ಹೀಗೆ ವರ್ಷ ನಮಗೇನಾದರೂ ಹೊಸ ಕಾರ್ಯ ಮಾಡೋ ಥರ ದೇವರು ನೀವು ಎಲ್ಲರದ್ದು ಆಶೀರ್ವಾದ ನಮ್ಗೆ ಬೇಕೇ ಬೇಕು. ಸೊ ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಿಗೆ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್